ಎಲ್ಲ ರೈತ ದೇವರುಗಳಿಗೆ ನಮಸ್ಕಾರ. ಏನು ಐಶ್ರೀ ಗ್ರೀನ್ ವರ್ಲ್ಡ್ ಅಂತೇಳಿ ಇವತ್ತ ಒಂದು ಸಸಿಗಳನ್ನ ಬೆಳಿತಕ್ಕಂಥದ್ದು. ಪೇರಿ ಗಿಡ ಇರ್ಬೋದು, ಚಿಕ್ಕು ಇರ್ಬೋದು, ಮತ್ತು ಮಾವಿನ ಇರ್ಬೋದು, ತೆಂಗು ಇರ್ಬೋದು, ಬಿದಿರು ಇರ್ಬೋದು, ಹೀಗೆ ಹಲವಾರು ತಳಿಗಳನ್ನ ರೈತರಿಗೆ ಅನುಕೂಲ ಆಗಲಿ. ಯಾಕಂದ್ರೆ ಗಿಡ ಮರಗಳನ್ನ ನಾವೆಲ್ಲ ಬೆಳಿಲಿ. ತರಕಾರಿ ಇವತ್ತು ಹಣ್ಣಿನ ತರಕಾರಿ ಬೆಳಿತಕ್ಕಂಥದನ್ನ ಬಹಳಷ್ಟು ಇವತ್ತು ನಮ್ಮ ಅನಂತ ಬ್ಯಾಕ್ವರ್ಡ್ ಅವರ ಇಲ್ಲೆಲ್ಲ ಸುಮಾರು ಒಂದು 20-30 ಎಕರೆ ಒಳಗೆ ಮಾಡ್ಯಾರು. ರೈತರಿಗೆ ಅನುಕೂಲ ಆಗಲಿ. ಮತ್ತು ಈ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಪೇರಿ ಗಿಡ ಸುಮಾರು ನಾವು ಇದನ್ನ ಬೆಳೆಸ್ಬೇಕಾರ 3-4-5 ವರ್ಷ ಬೇಕು. ಈಗಾಗಲೇ ಇವರು ವರ್ಷ 2 ವರ್ಷ 3 ವರ್ಷ ಬೆಳೆಸಿ ರೆಡಿ ಮಾಡಿ ಇಟ್ಟಾರ. ಈಗ ಹೋಗ್ಬಿಡ್ದ ನಾವು ಹಚ್ಚಿದಪ್ಪ ಅಂದ್ರೆ ಒಂದು ವರ್ಷದಾಗ ಅದನ್ನ ಪೇರಿಕಾಯಿ ತಿನ್ಲಿಕ್ಕೆ ಅನುಕೂಲ ಆಕತಿ, ಚಿಕ್ಕು ತಿನ್ಲಿಕ್ಕೆ ಕೂಡ ಅನುಕೂಲ ಆಕತಿ, ಮಾವಿನ ಹಣ್ಣು ಇರ್ಬೋದು. 3 ವರ್ಷದಾಗ ಇವತ್ತು ತೆಂಗಿನ ಎಳ್ನೀರು, ದಾಳಂಬ್ರಿ, ತೆಂಗಿನಕಾಯಿ ಕೂಡ ಇವತ್ತು ಎಳ್ನೀರನ್ನ ಬರೀ 3 ವರ್ಷದಾಗ ಎಳ್ನೀರು ಪ್ರಾರಂಭ ಆಗ್ತಕ್ಕಂಥ ತಳಿಗಳನ್ನ ಬೆಳೆದಾರು. ದಾಳಂಬ್ರಿ ಕೂಡ ಈಗ ಸದ್ದ ಅದು ವರ್ಷ 1.5 ವರ್ಷ ಇವರು ಅದನ್ನ ರೆಡಿ ಮಾಡಿಟ್ಟಾರು. ಆ ದಾಳಂಬ್ರಿ ಕೂಡ ಇವತ್ತು ಉಪಯೋಗ ಆಗ್ತಕ್ಕಂಥ ಇಂಥ ಹಲವಾರು ಇವತ್ತು ಏನು ಸಸಿಗಳನ್ನ ಬೆಳೆದಾರು. ಬಹಳ ಸಂತೋಷ ಆಗ್ತೈತಿ. ಮತ್ತು ಇವತ್ತೇನು ಅವರ ಬಹಳಷ್ಟು ಅತಿಯಾದ ಹೆಚ್ಚಿನ ಖರ್ಚು ಕೂಡ ಕೇಳ್ತಾ ಇಲ್ಲ. ಅವ್ರೇನು ವೆಚ್ಚ ಮಾಡಿದಾರು ಆ ಬೆಳೆಸಿದ್ದ ಖರ್ಚು ವೆಚ್ಚ ಮಾತ್ರ ತಗೋತಕ್ಕಂಥದ್ದು ಮಾಡ್ತಾರೋ. ಅದಕ್ಕಾಗಿ ದಯವಿಟ್ಟು ಈ ತಾವು ಕೂಡ ಇಲ್ಲಿ ನಮ್ಮ ಇದು ಯಾವುದು ಕುಮಾರ ಗಂಧರ್ವ ಬೆಳಗಾವಿ ಒಳಗ ಕುಮಾರ ಗಂಧರ್ವ ಮಗಲಾಗನ ಸುಮಾರ ಕಾರ್ಪೊರೇಷನ್ ಎದುರುಗಡೆನ ಇವತ್ತು ಈ ಸಸಿಗಳು ಎಲ್ಲಾ ರೀತಿಯಿಂದ ಸಿಗ್ತಾವು. ಈ ಶಹರದಾಗ ಇರ್ತಕ್ಕಂಥವ್ರು, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ನೀವು ಯಾವಾಗ ಬೇಕಪ್ಪ ಅವಾಗ ಅವೈಲೇಬಲ್ ಇರ್ತಾವ. ದಯವಿಟ್ಟು ತಾವ ಇದನ್ನ ಸಸಿಯನ್ನು ಹಚ್ಚಿ. ಯಾಕಂದ್ರ ನಾವ್ ಎಲ್ಲೆಲ್ಲೋ ನಾವ ಕೊಂಡು ತರ್ತಕ್ಕಂಥದ್ದಲ್ಲ. ಮನ್ಯಾಗ ಒಬ್ಬೊಬ್ರು ಒಂದು 2 ಗಿಡ ಪೇರಿಕಾಯಿ, ಚಿಕ್ಕು, ಒಂದೊಂದು ಗಿಡಗಳ ಕರೆ ಕಂಪೌಂಡ್ದಾಗ ಹಚ್ಕೊಂಡ್ರು ಕೂಡ ಅನುಕೂಲ ಆಗ್ತಕ್ಕಂಥದೈತಿ. ರೈತರು ಕೂಡ ಗಿಡ ಹಚ್ಚಿ ನಮಗೂ ಕೂಡ ಇದು ಅನುಕೂಲ ಆಕತಿ. ಬಹಳ ಸಂತೋಷ ಆಕತಿ. ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಈ ಸಸಿಗಳನ್ನ ನಡ್ಲೇಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ.